FR ಪ್ಲಸ್ ಲಾಗಿನ್. ಅದಕ್ಕೆ ನಿಮಗೆ ಫಸ್ಟ್ ಒಂದು ಟ್ಯಾಬ್ ಓಪನ್ ಮಾಡಿಬಿಟ್ಟು workspace.dttc.com ಅಂತ ಹೊಡೆದು ಇಲ್ಲಿ ಕ್ರೆಡೆನ್ಷಿಯಲ್ಸ್ ಬರುತ್ತೆ, ಅದು ಹಾಕ್ಬಿಟ್ಟು ಒನ್ DTDC ಆಕ್ಸೆಸ್ ಕೊಡ್ಬೇಕು. ಅವಾಗ ನಿಮಗೆ ರೀಡೈರೆಕ್ಟ್ ಆಗ್ಬಿಟ್ಟು ಈ ತರ ಒಂದು ಪೇಜ್ ಕರ್ಕೊಂಡ್ ಬರುತ್ತೆ. ಇಲ್ಲಿ ಬೇಜಾನ್ ಆಪ್ಷನ್ ಇದೆ, ಅದು ನಿಮ್ಗೆ ಇದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ ಇವಾಗ ಸದ್ಯಕ್ಕೆ. ಅದ್ರಲ್ಲಿ ನೀವು ಲಿಮಿಟ್ಲೆಸ್ ಅಂತ ಹೊಡೆದು ಇಲ್ಲಿ ನಿಮಗೆ ಲಾಗಿನ್ ವಿತ್ ADFS ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅವಾಗ ನಿಮ್ಗೆ ಈ ತರ ಒಂದು ಪೇಜ್ ಕರ್ಕೊಂಡ್ ಬಂದ್ಬಿಡತ್ತೆ. ಇದು ನಮ್ದು ಫ್ರಾಂಚೈಸಿದು ಲ್ಯಾಂಡಿಂಗ್ ಪೇಜ್. ಎಲ್ಲಾ ಫ್ರಾಂಚೈಸಿದು ಡಿಫ್ರೆಂಟ್ ಆಗಿರುತ್ತೆ ಪೇಜ್. ಇಲ್ಲಿ ನೋಡಿದ್ರೆ ಇದು ನಮ್ಮ ಫ್ರಾಂಚೈಸಿ ಕೋಡು ಎಲ್ಲ ಇರುತ್ತೆ, ಇದು ನಮ್ದೊಂದು ಪಾರ್ಟ್ನರ್. ಸೊ ಅದರಲ್ಲಿ ನಿಮ್ಗೆ ಪ್ರೊಫೈಲ್ ಅಂತ ಹೋದ್ರೆ ಅಲ್ಲಿ ನಿಮ್ಗೆ ಯಾರ್ ಫ್ರಾಂಚೈಸಿ, ಯಾರು ಓನರು, ಅವ್ರ ಕಾಂಟ್ಯಾಕ್ಟ್ ನಂಬರು, ಇಮೇಲ್ ಅಡ್ರೆಸ್, ಡೀಟೇಲ್ಸ್, ಫ್ರಾಂಚೈಸಿ ಕೋಡು ಆ ಥರ ಎಲ್ಲ ಸಿಗತ್ತೆ. ನೆಕ್ಸ್ಟ್ ಟ್ರ್ಯಾಕಿಂಗ್ ಅಂದ್ರೆ ನಿಮ್ಗೆ ಟ್ರ್ಯಾಕಿಂಗ್ ಹೋಗ್ಬಿಟ್ಟು ಇಲ್ಲಿ ನೀವು ಟ್ರ್ಯಾಕಿಂಗ್ ನಂಬರ್ ಎಲ್ಲ ಹಾಕಿದ್ರೆ ಅಲ್ಲಿ ನಿಮಗೆ ಬುಕ್ಕಿಂಗ್ ಡೇಟ್ ಅಂತ ಹಿಡಿದು ಇವತ್ತವರೆಗೂ ಇರೋ ಅಪ್ಡೇಟ್ ತೋರಿಸುತ್ತೆ. ಡೆಲಿವರಿ ಡೇಟ್, ಟರ್ನ್ ಅರೌಂಡ್ ಟೈಮ್ ಅಂತ ಫಸ್ಟ್ ಹೇಳಿದ್ನಲ್ಲ ಅದು ತೋರಿಸುತ್ತೆ. ನೆಕ್ಸ್ಟ್ ಟ್ಯಾಟ್ ರಿಪೋರ್ಟ್ ನಾನು ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇತ್ತು. ಈ ಮೈ ಬುಕ್ಕಿಂಗ್ ಹೋದ್ರೆ ಅಲ್ಲಿ ನಿಮ್ಗೆ ಎಲ್ಲಾ ಬುಕ್ಕಿಂಗು, ನಿಮ್ದು ಡೆಲಿವರಿ ಎಲ್ಲ ಅಪ್ಡೇಟ್ ತೋರಿಸುತ್ತೆ, ರಿಪೋರ್ಟ್ ಡೌನ್ಲೋಡ್ ಮಾಡ್ಕೊಬಹುದು. ಮತ್ತೆ ಮೈ ಡೆಲಿವರಿಗೆ ಹೋದ್ರೆ ಅಲ್ಲಿ ನೀವು ಎಷ್ಟು ಡೆಲಿವರಿ ಮಾಡಿದ್ದೀರಾ, ಎಷ್ಟು ಡೂಪ್ಲಿಕೇಟ್ POD ಇದೆ, ಆಫ್ಲೈನ್ POD, ಡೆಲಿವರಿ ಅಪ್ಡೇಟ್ ಪರ್ಫಾರ್ಮೆನ್ಸ್ ಅಂದ್ರೆ ನೀವು ಡೆಲಿವರಿ ಮಾಡಿದ್ರೆ ಎಷ್ಟು ಮಾಡಿದ್ದೀರಾ, ಎಷ್ಟು ರಿಟೈನ್ ಮಾಡಿದ್ದೀರಾ, ಎಷ್ಟು ಅನ್ಡೆಲಿವರ್ಡ್ ಇದೆ ಎಲ್ಲ ನಿಮ್ಗೆ ತೋರಿಸುತ್ತೆ. ಅದಾದ್ಮೇಲೆ ನಿಮ್ಗೆ ಕಂಪ್ಲೇಂಟ್ ಮ್ಯಾನೇಜ್ಮೆಂಟ್ಗೆ ಹೋದ್ರೆ ಅಲ್ಲಿ ನಿಮ್ಗೆ ಏನಾದ್ರು ಕಂಪ್ಲೇಂಟ್ ರೇಸ್ ಮಾಡ್ಕೋಬಹುದು. ಇವಾಗ ಅಥವಾ ನಿಮ್ಗೆ ಡೆಲಿವರಿ ಆನ್ ಟೈಮ್ ಆಗ್ತಾ ಇಲ್ಲ, ಇಲ್ಲ ಅಂದ್ರೆ ನಿಮ್ಗೆ ಕಸ್ಟಮರ್ ಅವೈಲೇಬಲ್ ಇಲ್ಲ, ಇಲ್ಲ ಕಸ್ಟಮರ್ ಏನಾದ್ರು ಅಕ್ಸೆಪ್ಟ್ ಮಾಡಲ್ಲ ಅಂದ್ರು ಆತರ ಏನಾದ್ರು ಕಂಪ್ಲೇಂಟ್ ರೇಸ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಇಂಟರ್ನ್ಯಾಷನಲ್ ಹೋದ್ರೆ ಅಲ್ಲಿ ನಿಮ್ಗೆ ಇಂಟರ್ನ್ಯಾಷನಲ್ ಬುಕ್ಕಿಂಗ್ ಎಲ್ಲ ತೋರಿಸುತ್ತೆ, ಪ್ಲಸ್ ನಿಮ್ಗೆ ಏನೇನು ಪೇಪರ್ ವರ್ಕ್ ಬೇಕು ಎಲ್ಲ ರಿಕ್ವೈರ್ಡ್ ಪೇಪರ್ ವರ್ಕ್, ಯಾವ ಕಂಟ್ರಿಗೆ ಏನೇನು ಲಾ ಇದೆ, ಬೈ ಲಾಸ್ ಇದೆ ಎಲ್ಲ ತೋರಿಸುತ್ತೆ ನಿಮ್ಗೆ. ಅದನ್ನ ತಕ್ಕ ನೀವು ಬುಕ್ಕಿಂಗ್ ಮಾಡ್ಕೊಬಹುದು. ಇಲ್ಲಿ RTO ಡ್ಯಾಶ್ ಬೋರ್ಡ್ ಅಂದ್ರೆ RTO ಅಂದ್ರೆ ರಿಟರ್ನ್ ಟು ಒರಿಜಿನ್, ನಾನು ಮುಂಚೆ ಹೇಳಿರೋ ತರ. ಸೊ ಅದು ನೀವು ಮಾಡ್ಬೇಕು ಅಂದ್ರೆ ನಿಮ್ಗೆ ಇವಾಗ ಅಕಸ್ಮಾತ್ ಕಸ್ಟಮರ್ ಇವಾಗ ಅದು ಡೆಲಿವರಿ ಆಗೋದು ಬೇಡ, ಅಲ್ಲಿ ಯಾರು ಅವೈಲೇಬಲ್ ಇಲ್ಲ, ನನ್ಗೆ ವಾಪಸ್ ಕಳಿಸಿ ಅಂತ ಹೇಳಿದ್ರೆ ಇಲ್ಲಿಗೆ ಹೋಗ್ಬಿಟ್ಟು ನೀವು ಒಂದು ಟಿಕೆಟ್ ಅಂತ ರೇಸ್ ಮಾಡ್ಕೊಬಹುದು. ಟಿಕೆಟ್ ರೇಸ್ ಮಾಡಿದ್ರೆ ಅದು ಎಲ್ಲಿ ಇದೆಯೋ ಇವಾಗ ಇವತ್ತಿನ ದಿನ ಏನ್ ಅಪ್ಡೇಟ್ ಆಗಿದೆಯೋ ಸ್ಟೇಟಸ್, ಇವಾಗ ಅಕಸ್ಮಾತ್ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ಅನ್ಸ್ಕೊಳ್ಳಿ, ಅದ್ರ ಮಧ್ಯೆ ಗುರ್ಗಾಂವ್ ಇರುತ್ತೆ, ಅಲ್ಲಿಂದ ವಾಪಸ್ RTO ನಿಮ್ಗೆ ರಿಟರ್ನ್ ಟು ಒರಿಜಿನ್ ಬ್ಯಾಂಗ್ಳೂರ್ಗೆ ಬಂದ್ಬಿಡುತ್ತೆ, ಡೆಲ್ಲಿಗೆ ಅಟೆಂಪ್ಟೇ ಮಾಡಲ್ಲ ಅವರು ಆ ತರ. ಆದ್ರೆ ಅದು ಯೂಸ್ ಮಾಡ್ಬೇಕಾಗಿರೋದು ಬರೀ ಕಸ್ಟಮರ್ ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ. ಮತ್ತೆ MIS ಅಂತ ಇರೋದು, MIS ಅಂದ್ರೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಇದ್ರಲ್ಲಿ ನಿಮ್ಗೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಎಲ್ಲರಿಗೂ ಎಲ್ಲಾ ಡೇಟಾ ಸಿಗತ್ತೆ, ನೀವೇನೇನ್ ಮಾಡಿದ್ದೀರಾ ಎಲ್ಲ ಅಪ್ ಟು ಡೇಟ್ ಆಗಿರತ್ತೆ ಇದು. ಸೊ ಪೆಂಡಿಂಗ್ POD MIS ಅಂದ್ರೆ ಪೆಂಡಿಂಗ್ ಪ್ರೂಫ್ ಆಫ್ ಡೆಲಿವರಿ, POD ಅಂದ್ರೆ ಅದು MIS ಸಿಗತ್ತೆ. ಕಟ್ ಆಫ್ ಅನಾಲಿಸಿಸ್ ಅಂದ್ರೆ ನಿಮ್ಗೆ ಕಟ್ ಆಫ್ ಟೈಮ್ ಹೇಳಿದ್ನಲ್ಲ ಫಸ್ಟ್ ವಿಡಿಯೋಲಿ, ಅದು 12 o'clock ಇಲ್ಲ 2 o'clock ಇಲ್ಲ 4 o'clock ಒಳಗಡೆ ಏನಾಗಿದೆಯೋ ಅದು ಅಪ್ಡೇಟ್ ಎಲ್ಲ ಸಿಗತ್ತೆ ನಿಮ್ಗೆ. ಇವಾಗ ಬಾಕಿ ಎಲ್ಲ ಅಷ್ಟೇ ಸೇಮ್, ಓಪನ್ COD, ಕ್ಯಾಶ್ ಆನ್ ಡೆಲಿವರಿ, ಅದು ಕಸ್ಟಮರ್ ಇನ್ಫೋ, ಲಾಸ್ಟ್ 7 days ಏನೇನಿದೆಯೋ ನಿಮ್ದು ಡೆಲಿವರಿಬಲ್ಸ್ ಅದೆಲ್ಲ ತೋರಿಸುತ್ತೆ. ಇವಾಗ ಇಲ್ಲಿ ಹೋದ್ರೆ ಇದು ಕಲರ್ ಕೋಡ್ ಅಂತಿದೆಯಲ್ಲ, ಈ ಕಲರ್ ಕೋಡ್ ಅಂತ ಇರೋದು ಗೋಲ್ಡ್ ಅಲ್ಲಿ ಯಾಕಿದೆ ಅಂದ್ರೆ ಅದು ಫ್ರಾಂಚೈಸಿ ನಮ್ಗೆ ಇಟ್ಟಿರೋ ಸ್ಟೇಟಸ್. ಸ್ಟೇಟಸ್ ಹೆಂಗ್ ಇಡ್ತಾರಂದ್ರೆ ಅವರು ನಮ್ ಪೇಮೆಂಟ್ ಎಲ್ಲ ಆನ್ ಟೈಮ್ ಮಾಡ್ಬೇಕು. ಸೊ ನಿಮ್ ಏನು ಡಿಫಾಲ್ಟ್ ಮಾಡಿಲ್ಲ ಅಂದ್ರೆ ಪೇಮೆಂಟ್ ನಾವು DTDC ಮಾಡ್ಬೇಕಾಗಿರೋ ಟ್ರಾನ್ಸ್ಶಿಪ್ಮೆಂಟ್ ಪೇಮೆಂಟ್ಸ್ ಎಲ್ಲ ಆನ್ ಟೈಮ್ ಮಾಡಿದ್ರೆ ಈ ಕಲರ್ ಕೋಡ್ ನಿಮ್ಗೆ ಗೋಲ್ಡ್ ಅಲ್ಲೇ ಇರುತ್ತೆ, ಇಲ್ಲಾಂದ್ರೆ ಕಲರ್ ಕೋಡ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಗೋಲ್ಡ್ ಅಲ್ಲಿ ಇಟ್ಕೊಳ್ಳೋದೇ ಯಾವಾಗ್ಲೂ ಅಡ್ವಾಂಟೇಜ್ ನಮ್ಗೆ, ಯಾಕಂದ್ರೆ ಗೋಲ್ಡೇ ಹೈಯೆಸ್ಟ್ ನಾನು ಹೇಳ್ದಂಗೆ ಆಯ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ವಾಲೆಟ್ ಅಂತಿದೆಯಲ್ಲ,
ವಾಲೆಟ್ ಅಂದ್ರೆ ಈ ನಮ್ಗೆ ನಮ್ ಫ್ರಾಂಚೈಸಿ ವಾಲೆಟ್ ಅಲ್ಲಿ ಎಷ್ಟಿದೆ ಅಂತ ತೋರ್ಸೋದು. ಬ್ಯಾಂಕ್ ಅಕೌಂಟ್ ಬೇರೆ, ವಾಲೆಟ್ ಬೇರೆ. ಸೊ ನಾವ್ ಇವಾಗ ಏನಾದ್ರು ಪೇಮೆಂಟ್ ಡಿ ಟಿ ಡಿ ಸಿ ಮಾಡ್ಬೇಕೋ ಇಲ್ಲ ಅಥವಾ ಸ್ಟೇಷನರಿಯಿಂದ ಏನಾದ್ರು ಇಸ್ಕೊಬೇಕು ಅಂದ್ರೆ ನಾವು ನಮ್ ಬ್ಯಾಂಕ್ ಬ್ಯಾಲೆನ್ಸ್ ನಮ್ ಡಿ ಟಿ ಡಿ ಸಿ ನಮ್ದು ಅಕೌಂಟ್ ಇರತ್ತಲ್ಲ ಅದನ್ನ ವಾಲೆಟ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಇಲ್ಲಿಂದಾನೇ ಪೇಮೆಂಟ್ ಮಾಡಕ್ ಆಗೋದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಬ್ಯಾಂಕ್ ಅನ್ನ ಪೇಮೆಂಟ್ ಮಾಡಕ್ ಆಗಲ್ಲ ಡಿ ಟಿ ಡಿ ಸಿ. ನಾವ್ ಇವಾಗ ಏನಾದ್ರು ಸ್ಟೇಷನರಿ ಇಸ್ಕೊಬೇಕಂದ್ರೂ ನಾವು ಈ ವಾಲೆಟ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಇಲ್ಲಿಂದಾನೇ ಪರ್ಚೇಸ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಬಾಕಿ ಇರೋದೆಲ್ಲ ಈ ಸ್ಟ್ಯಾಟ್ ನಾವು ಬುಕ್ ಮಾಡಿರೋದು ಎಷ್ಟು, ಮತ್ತೆ ಡಾಕ್ಯುಮೆಂಟ್ಸ್ ಎಷ್ಟಿದೆ ಅದರಲ್ಲಿ, ಮತ್ತೆ ಪ್ರಾಡಕ್ಟ್ ವೈಸ್ ಬುಕಿಂಗ್ ಏನಿದೆ, ಮತ್ತೆ ಎಷ್ಟು ಪ್ರಾಡಕ್ಟ್ ನಾವು ಸೇಮ್ ಡೇ ಡೆಲಿವರಿ ಮಾಡಿದೀವಿ, ಎಲ್ಲ ಡೇಟಾ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ನೀವು ಹೋಗಿ ನೋಡಿದ್ರೆ ಅದು ಒಂದೊಂದಾಗಿ ನೀವು ನೋಡ್ಕೊಬೋದು ಟೈಮಲ್ಲಿ. ಸೊ ಇದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರೋದು ಇಷ್ಟೇ ಬೇಸಿಕಲಿ. ಈ ಟ್ಯಾಬ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತೆ ಕಲರ್ ಕೋಡ್ ಗೋಲ್ಡ್ ಅಲ್ಲೇ ಇರ್ಬೇಕು ನೀವು, ಮತ್ತೆ ವಾಲೆಟ್ ಮತ್ತೆ ಎಕ್ಸ್ಪ್ಲೈನ್ ಮಾಡಿ.